ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ಇನ್ಫಾರ್ಮೇಟಿವ್ ವಿಡಿಯೋ ತಂದಿನಿ ಅಂದರೆ, ನೀವು ಯಾವ್ದಾದ್ರು ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದರೆ ಅದ್ರ ಬಗ್ಗೆ ಯಾವ ರೀತಿ ರೆಡಿ ಆಗೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇದು ವಿಡಿಯೋಲಿ ಎಕ್ಸ್ಪೆಷಲಿ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಯಾರು ರೆಡಿ ಆಗ್ತಿರ್ತೀರ ಅವರಿಗೆ ಒಂದು ಹೇಳ್ತೀನಿ ಫ್ರೆಂಡ್ಸ್. ಟಿಪ್ಸ್ಗಳನ್ನ ಕೊಡ್ತೀನಿ. ನಾನೇನು ಸ್ವಂತವಾಗಿ ಕೊಡ್ತಾಯಿಲ್ಲ, ನಾನು ಕೆಲವು ಕಡೆಯಿಂದ ತೆಗೆದುಕೊಂಡು ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದೇನು ಅಂತ ತಿಳಿಯೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋದ ಕಂಟೆಂಟ್ ನಿಮ್ಗೆ ಇಷ್ಟ ಇದ್ದರೆ ನೀವೇನು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಈಗ ಏನಂತೇಳಂದರೆ, ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂತೇಳಂದರೆ, ನೀವು ಒಂದು ಟೈಮ್ ಟೇಬಲ್ ಹಾಕಬೇಕಾಗುತ್ತೆ. ನಿಮಗೆ ಯಾವ ರೀತಿ ಟೈಮ್ ಹೊಂದುತ್ತೆ ಆ ರೀತಿ ಮೊದಲನೇದಾಗಿ ಟೈಮ್ ಟೇಬಲ್ ಹಾಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಅಂದರೆ, ನೀವು ಮನೆಯಲ್ಲೇ ಓದೋಕ್ಕೆ ಅಂತೇಳಿ ಡೆಡಿಕೇಟ್ ಆಗಿದ್ದರೆ 10 hours ಅಂತೂ ಸ್ಟಡಿ ಮಾಡ್ಬೋದು, ಫ್ರೀ ಆಗಿರ್ತೀರ. ನೀವು ಇನ್ನೂ 14 ಗಂಟೆ ಉಳಿಯುತ್ತೆ, ಅದರಲ್ಲಿ 8 ಗಂಟೆ ನಿದ್ದೆ ಮಾಡಿದರೆ ಇನ್ನೂ 6 ಗಂಟೆ ಕೆಲಸ ಮಾಡ್ಬೋದು. ಹಾಗಾಗಿ ನೀವು 10 ಗಂಟೆ ಓದಲೇಬೇಕಾಗುತ್ತೆ. ನೀವು ವರ್ಕಿಂಗ್ ಎಂಪ್ಲಾಯೀಸ್ ಆಗಿದ್ದರೆ, ಅಂದರೆ ಕೆಲಸ ಮಾಡ್ತಾಯಿದ್ರೆ, ನೀವು ಏನಾದರೂ ಮಾಡಿ 4 ರಿಂದ 5 ಗಂಟೆ ಓದಲೇಬೇಕಾಗುತ್ತೆ. ಹಾಗೆ ಹೌಸ್ ವೈಫ್ಸ್ ಇರ್ತೀರ, ಅಂದರೆ ಗೃಹಿಣಿಯರು, ಅವರು ಒಂದು 7 ಅವರು ಓದ್ಬೋದು ಫ್ರೆಂಡ್ಸ್. 7 ಅವರ್ ಓದ್ಬೋದು. ಈ 7 ಅವರ್ಗೆ ನಿಮಗೆ ಯಾವ್ಯಾವ ಸಬ್ಜೆಕ್ಟನ್ನ ನಿಮ್ಗೆ ಇಷ್ಟ ಬರುತ್ತೆ ಆ ರೀತಿ ಟೈಮ್ ಟೇಬಲ್ ನಿಮಗೆ ತಕ್ಕನಾದ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇದೊಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಂಬಿಡಿ. ಹಾಗೆ ಏನಂದರೆ, ನೀವು ಮೊದಲನೇದಾಗಿ ಇದು ಓದಬೇಕಾಗುತ್ತೆ. ಏನಂತೇಳಂದರೆ, ಯಾವ್ಯಾವ ಸಬ್ಜೆಕ್ಟು ಅಂತ ತಿಳ್ಕೊಬೇಕಾಗುತ್ತೆ. ಹಾಗೆ ನೀವೇನು ಸ್ಟ್ರಾಟಜಿ ಮಾಡಿ ಅಂದರೆ, ಹಿಸ್ಟ್ರಿಲಿ ಆಗ್ಬೋದು, ಜಿಯೋಗ್ರಫಿಲಿ ಆಗ್ಬೋದು, ನೀವು ಜಾಸ್ತಿ ಕರ್ನಾಟಕದ ಇತಿಹಾಸ ಜಾಸ್ತಿ ಫೋಕಸ್ ಮಾಡಿ, ಕರ್ನಾಟಕದ ಜಿಯೋಗ್ರಫಿ ಜಾಸ್ತಿ ಫೋಕಸ್ ಮಾಡಿ. ಆಗ ನಿಮಗೆ ಒಂದು ಸ್ವಲ್ಪ ಅದರಲ್ಲಿ ಕ್ವಶನ್ ಬರೋ ಸಾಧ್ಯತೆ ಏಕಿರುತ್ತೆ. ಯಾಕೆಂದರೆ ಇದು ಕರ್ನಾಟಕದಲ್ಲಿ ನಡೀತಿರೋದು ಎಕ್ಸಾಮಿಂದ, ಕರ್ನಾಟಕದ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಿ. ಹಾಗೆ ಕರ್ನಾಟಕದ ಆರ್ಥಿಕತೆ ಅಂತೇಳಿದೆ, ಅದರ ಮೇಲೆ ಫೋಕಸ್ ಮಾಡಿ. ಹಾಗೆ ಇನ್ನು ವಿಲೇಜ್ ಅಕೌಂಟೆಂಟಲ್ಲಿ ನೀವು ಮೆಂಟಲ್ ಎಬಿಲಿಟಿ ಇರಲ್ಲ ಅಂತೇಳಿ ಯೋಚನೆ ಮಾಡಬಾರ್ದು ಫ್ರೆಂಡ್ಸ್. ಯಾಕೆಂದರೆ ಮೆಂಟಲ್ ಎಬಿಲಿಟಿನೂ ಸಹ ಇರುತ್ತೆ. ಆದ್ದರಿಂದ ಮೆಂಟಲ್ ಎಬಿಲಿಟಿನೂ ಸಹ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಏನು ಅಂದರೆ, ನೀವು ವೆಲ್ಡು ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದರೆ, ನೀವು ಈ ಕಮ್ಯುನಿಕೇಷನ್ ಪೇಪರ್ ಇರ್ತದೆ, ಸೆಕೆಂಡ್ ಪೇಪರ್ 2, ಅದರಲ್ಲಿ ನೀವು ಅತ್ಯಂತ ಹೆಚ್ಚು ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಮಿನಿಮಮ್ 80 ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ, ಇದರಲ್ಲಿ ಒಂದು ಕಟ್ ಆಫು ಈಸಿ ಇದ್ದರೆ 150 ಹತ್ರ ಹೋಗುತ್ತೆ. ಆಗ ನೀವು ಇದರಲ್ಲಿ ಪೇಪರ್ 1ನಲ್ಲಿ ನೀವು ಸ್ವಲ್ಪ ಕಡಿಮೆ ಮಾಡಿದರೂ ಇದರಲ್ಲಿ ಬ್ಯಾಲೆನ್ಸ್ ಆಗೋ ರೀತಿ ಇರಬೇಕು. ಅದಕ್ಕೋಸ್ಕರ ನೀವು ಕನ್ನಡ, ಕಂಪ್ಯೂಟರ್, ಇಂಗ್ಲೀಷ್ ಮೂರಕ್ಕೂ ಸಹ ಫೋಕಸ್ ಮಾಡಿ ಹೆಚ್ಚಿನದಾಗಿ ಓದಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೇನಂತೇಳಂದರೆ, ಕೆಲವು ವಿದ್ಯಾರ್ಥಿಗಳನ್ನ ನೋಡ್ತೀವಿ ಏನಂದರೆ, ಕೊನೆಯ ದಿನದವರೆಗೂ ಓದ್ತಾರೆ. ಅಂದರೆ ನಾಳೆವರೆಗೂ ಅಂದರೂ 10 ಗಂಟೆ ಡೆಡಿಕೇಶನ್ನ ವರ್ಕ್ ಮಾಡ್ತಾರೆ, ಎಲ್ಲಿಗೂ ಹೋಗಲ್ಲ, ಪ್ರೋಗ್ರಾಮ್ಸ್ ಏನೂ ಅಟೆಂಡ್ ಮಾಡಲ್ಲ, ಓದೋಕ್ಕಿಂತಲೇ ಸೀಮಿತವಾಗಿಟ್ಟು ದಿನ ಓದ್ತಾರೆ. ಆದರೆ ಅವರಿಗೂ ಅವರಿಗೆ ಏನಾಗುತ್ತೆ ಅಂದರೆ 120 ಮಾರ್ಕ್ಸ್ ಬರುತ್ತೆ, 130 ಮಾರ್ಕ್ಸ್ ಬರುತ್ತೆ, 10 to 15 ಮಾರ್ಕ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾಕೆ ಅಂತೇಳಿ ಹೇಳ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನೀವು ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಿರಲ್ಲ. ಟೆಸ್ಟ್ ಸೀರೀಸ್ ಉಚಿತವಾಗೇ ಸಿಗ್ತವೆ. ಸಾಧನೆ ಅಕಾಡೆಮಿಯಲ್ಲಿ ಇರ್ಬೋದು, ಕೆಲವೊಂದು ಅಕಾಡೆಮಿಗಳು ಉಚಿತವಾಗಿ ಟೆಸ್ಟ್ ಸೀರೀಸ್ನ ಬಿಡ್ತಾ ಇರ್ತವೆ. ಅವನ್ನ ತೆಗೆದುಕೊಂಡೋಗಿ ನೀವು ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಿ. ಯಾಕೆಂದರೆ, ಈಗ ಫಸ್ಟ್ ಎಕ್ಸಾಮ್ ಬರ್ತಾ ಇದ್ದರೆ, ನಾನು ಇದು ಫಸ್ಟ್ ಟೈಮ್ ಬರಿತಾ ಇದ್ದೀನಿ ಫ್ರೆಂಡ್ಸ್. ಅದೇನಂತೇಳಂದರೆ, ನಮಗೆ ಗೊತ್ತಿರಲ್ಲ, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಯಾವ ರೀತಿ ಬಿಡಬೇಕು ಅಂತೇಳಿ. ನಾವು ಹೋಗಿ ಸುಮ್ಮನೆ ಟಿಕ್ ಮಾಡಿ ಬರ್ತೀವಿ, ಅದು ಮಾರ್ಕ್ಸಿಗೂ ತೆಗೆದುಕೊಂಡು ಹೋಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ದಯವಿಟ್ಟು ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ನೀವು ಡೆಡಿಕೇಟೆಡಾಗಿ ಒಂದು ದಿವಸ ಓದೋದು, 5 ದಿನ ಬಿಡೋದು, ಮತ್ತು 2ನೇ ದಿನ ಓದೋದು, ಮೋಟಿವೇಶನ್ ವೀಡಿಯೋ ನೋಡೋದು, ಅವತ್ತು ಮಾತ್ರ ಓದೋದು, ಆಮೇಲೆ ಬಿಡೋದು, ಅದನ್ನು ಮಾತ್ರ ಮಾಡಬೇಡಿ. ನಿಮ್ಗೆ ಎಷ್ಟು ಗಂಟೆ ಆಗುತ್ತೋ ಅಷ್ಟು ಗಂಟೆ ನೀವು ಟೈಮ್ ಟೇಬಲ್ ಹಾಕೊಂಡಿರ್ತಾರೆ, ಅಷ್ಟು ಗಂಟೆ ಡೈಲಿ ಓದಿ. ಒಂದು ದಿವಸ ಮಿಸ್, ವಾರದಲ್ಲಿ ಒಂದು ದಿವಸ ಮಿಸ್ ಆದರೂ ಆಗ್ಬೋದು. ಹಾಗೆ ಪೂರ್ತಿ ಓದಿ ಅಂತ ಹೇಳೋಕ್ಕಾಗಲ್ಲ. ಅದೇ ನೀವು ಭಾನುವಾರ, ವೀಕ್ ಡೇ ಒಂದು ದಿವಸ ನೀವು ಎಲ್ಲಾದರೂ ಮೂವಿಗೆ ಹೋಗ್ಬೋದು, ಪ್ಲೇಸಸ್ಗೆ ವಿಸಿಟ್ ಮಾಡ್ಬೋದು, ಎಂಟರ್ಟೈನ್ಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇದನ್ನು ಓದೋದನ್ನು ಸಹ ಫೋಕಸ್ ಮಾಡಿದರೆ ನಿಮಗೆ ಗೌರ್ಮೆಂಟ್ ಜಾಬ್ ಆಗೋಂಥ ಚಾನ್ಸಸ್ಸು ಇರುತ್ತೆ. ನನ್ನ ಜೊತೆ ನೀವು ಸ್ಟಡಿ ಮಾಡಿ. ಆಲ್ ಈಸ್ ವೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.